ಇಂಡಸ್ಟ್ರಿಗೆ ಇದು ಶುಭ ಸುದ್ದಿ, ಸೂಚನೆ. ಎಲ್ಲದಕ್ಕಿಂತ ಸಿನಿಮಾ ದೊಡ್ಡದು ಅನ್ನೋ ಒಂದು ಮಾತನ್ನು ಈ ಸಿನಿಮಾ ಸಾಬೀತುಪಡಿಸಿದೆ. 90% 80% ಆ ಥರ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರೋದನ್ನು ನಾನು ಬುಕ್ ಮೈ ಶೋನಲ್ಲಿ ನೋಡಿದ್ದೆ. ಟಿಕೆಟ್ ಥಿಯೇಟ್ರಿಗೆ ಬಂದು ಟಿಕೆಟ್ ತಗೊಳ್ಳುವಂತಹ ಸಂಖ್ಯೆ ದೊಡ್ಡದಾಗಿದೆ. ಭಾನುವಾರ ಸಂಜೆಗೇನೆ ಈ ಸಿನಿಮಾ 4 ಕೋಟಿ ಪ್ಲಸ್ ಒಂದಷ್ಟು ಲಕ್ಷಗಳನ್ನು ಗಳಿಸಿರುವಂಥದ್ದು. ವೀಕ್ ಡೇಸ್ಗಳಲ್ಲಿ ಸಂಜೆ ಹೊತ್ತು ತುಂಬ ಚೆನ್ನಾಗಿ ಟಿಕೆಟ್ಸ್ ಬುಕಿಂಗ್ ಆಗ್ತಾ ಇದೆ. ಮೊದಲನೇ ವಾರದಲ್ಲೇ ಈ ಸಿನಿಮಾಗೆ ಹಾಕಿರುವಂತಹ ಬಂಡವಾಳ ಮೇ ಬಿ 3% ರಿಕವರ್ ಆಗೇ ಆಗುತ್ತೆ. ಶುಕ್ರವಾರ ಸಂಜೆಯಿಂದನೇ ಶೋಗಳು ತುಂಬೋದಕ್ಕೆ ಶುರುವಾಯಿತು. ಅದನ್ನು ಪದೇ ಪದೇ ಪ್ರೇಕ್ಷಕರು ಸಾಬೀತು ಮಾಡ್ತಲೇ ಇರ್ತಾರೆ. ದೊಡ್ಡ ಪ್ರಚಾರ, ಅಬ್ಬರದ ಪ್ರಚಾರ, ಹಾಗೆ ಹೀಗೆ ಅದು ಯಾವುದೂ ಬೇಕಾಗಿಲ್ಲ. ಕನ್ನಡ ಸಿನಿಮಾ ನೋಡುಗರ ಸಂಖ್ಯೆ ಹಾಗೇ ಇದೆ. ಒಳ್ಳೆಯ ಸಿನಿಮಾ ಮಾತ್ರ ಅಗತ್ಯ ಇದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಈ ಹೊತ್ತು ನಿಮ್ಮ ಮುಂದೆ ಬಂದಿರುವಂಥ ವಿಷಯ ಕರಾವಳಿ ಸಿನಿಮಾದ ಮತ್ತೊಂದು ವಿಷಯನ ಹೊತ್ತು ತಂದಿದ್ದೀನಿ. ವಿಷಯ ಏನಪ್ಪ ಅಂತಂದರೆ, ಇಂಡಸ್ಟ್ರಿಗೆ ಇದು ಶುಭ ಸುದ್ದಿ, ಶುಭ ಸೂಚನೆ. ಅದು ಥಿಯೇಟ್ರಿಗೆ ಜನ ಬರ್ತಿರೋ ವಿಚಾರಕ್ಕೆ, ಗಳಿಕೆಯ ವಿಚಾರಕ್ಕೆ. ಸೊ ಕರಾವಳಿ ಸಿನಿಮಾದ ಕ್ರಿಟಿಕ್ಸು, ವಿಮರ್ಶೆಗಳು, ನೀವೇನೆಲ್ಲ ನೋಡಿದ್ದೀರೋ, ಏನೆಲ್ಲ ಓದಿದ್ದೀರೋ ಅದೆಲ್ಲವನ್ನು ಹೊರತುಪಡಿಸಿ, ಅಥವಾ ಈ ಸಿನಿಮಾದ ವಿವಾದ ಅದು ಇದು ಏನೆಲ್ಲ ನೀವು ನಿಮ್ಮ ಕಿವಿಗೆ ಬಿದ್ದಿದೆಯೋ, ಕಣ್ಣಿಗೆ ಬಿದ್ದಿದೆಯೋ ಅದನ್ನೆಲ್ಲವನ್ನು ಹೊರತುಪಡಿಸಿ ಎಲ್ಲದಕ್ಕಿಂತ ಸಿನಿಮಾ ದೊಡ್ಡದು ಅನ್ನೋ ಒಂದು ಮಾತನ್ನು ಈ ಸಿನಿಮಾ ಸಾಬೀತುಪಡಿಸಿದೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಸೊ ಸಿನಿಮಾ ದೊಡ್ಡದು, ಯಾವತ್ತೂ ಅಷ್ಟೇ. ಎಲ್ಲದಕ್ಕಿಂತ ಕ್ರಾಫ್ಟೇ ದೊಡ್ಡದು. ಸೊ ಕರಾವಳಿ ಅದನ್ನು ಸಾಬೀತುಪಡಿಸಿದೆ. ರಾಜ್ಯದಾದ್ಯಂತ ಯಶಸ್ವಿಯಾಗಿ ರಿಲೀಸ್ ಆದ ದಿನದಿಂದ, ಅಂದರೆ ಇವತ್ತು 5ನೇ ದಿನ, ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾಯಿದೆ. ಮತ್ತು ಗಳಿಕೆಯಲ್ಲಿ ತುಂಬ ಮುಂದಿದೆ. ಈ ಸೀಸನ್ನಲ್ಲಿ ಅಥವಾ ಈ ವರ್ಷದಲ್ಲಿ ಬಂದಂತಹ ಸಿನಿಮಾಗಳಲ್ಲಿ ಟೇಕ್ ಆಫ್ ಆಗಿರೋ ವಿಚಾರಕ್ಕೆ ತಗೊಳ್ಳೋ ಥರದ್ದಾದರೆ ಕರಾವಳಿ ವಿಶಿಷ್ಟ ಸಾಧನೆಯನ್ನು ಮಾಡಿದೆ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ. ನೀವೆಲ್ಲ ಬುಕ್ ಮೈ ಶೋ ನೋಡ್ಬೋದು. ಟಿಕೆಟ್ ಬುಕ್ಕಿಂಗು ಯಾವ ರೀತಿಯಾಗಿ ಅದು ಶನಿವಾರ, ಅಂದರೆ ಶುಕ್ರವಾರ ಸಂಜೆಯಿಂದನೇ ಈ ಸಿನಿಮಾದ ಒಂದು ಗಳಿಕೆಯ ವಿಷಯಕ್ಕೆ ಬರೋ ಥರದ್ದಾದರೆ ಶುಕ್ರವಾರ ಸಂಜೆಯಿಂದನೇ ಶೋಗಳು ತುಂಬೋದಕ್ಕೆ ಶುರುವಾಯಿತು, ಹೌಸ್ಫುಲ್ಗಳ ಶುರುವಾಯಿತು. ಆ್ಯಂಡ್ ಎಲ್ಲ ಕಡೆಯೂ ಚಿತ್ರತಂಡ ಹೋಗಿ ವಿಸಿಟ್ ಮಾಡ್ತಿರೋವಂಥದ್ದನ್ನು, ಕ್ಲಿಪ್ಪಿಂಗ್ಸ್ನ, ವೀಡಿಯೋಗಳನ್ನ ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ವೀಕೆಂಡ್ಸಲ್ಲಿ ಎಸ್ಪೆಷಲಿ ನಾನು ಗಮನಿಸ್ದಂಗೆ ಫಾಸ್ಟ್ ಫಿಲ್ಲಿಂಗ್ಗಳು, ಅಂದರೆ ಆಲ್ಮೋಸ್ಟ್ 90% 80% ಆ ಥರ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರೋದನ್ನು ನಾನು ಬುಕ್ ಮೈ ಶೋನಲ್ಲಿ ನೋಡಿದ್ದೆ. ಆ್ಯಂಡ್ ಅದರ ಜೊತೆಗೆ ನಾನು ತಿಳ್ಕೊಂಡಿರೋ ಪ್ರಕಾರ ಮಫ್ಷಲ್ಸ್, ಅಂದರೆ BC ಸೆಂಟರ್ಸು, ಸಿಂಗಲ್ ಸ್ಕ್ರೀನ್ಸಲ್ಲಿ ಬೇರೆ ಬೇರೆ ತಾಲೂಕು ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸಿನಿಮಾ ಏನು ರಿಲೀಸ್ ಆಗಿದೆ ಆ ಕಡೆ ಕೂಡ ಟಿಕೆಟ್ ಥಿಯೇಟ್ರಿಗೆ ಬಂದು ಟಿಕೆಟ್ ತಗೊಳ್ಳುವಂತಹ ಸಂಖ್ಯೆ ದೊಡ್ಡದಾಗಿದೆ. ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನ, ಯಾಕೆಂದರೆ ತುಂಬ ದೊಡ್ಡ ಕುತೂಹಲವನ್ನು ಸೃಷ್ಟಿಸಿದಂಥ ಸಿನಿಮಾ ಇದು. ಅದು ರಾಜ್ ಬಿ ಶೆಟ್ಟಿ, ಪ್ರಜ್ವಲ್ ದೇವರಾಜು, ತುಂಬ ದೊಡ್ಡ ತಾರಾ ಬಳಗ, ಮತ್ತು ಆ ಒಂದು ಕ್ಯಾನ್ವಾಸೇ ಆಗಿತ್ತು. ಆಮೇಲೆ ಈ ಸಿನಿಮಾದ ಪ್ರಚಾರ ಆರಂಭದಿಂದಲೂ ಕೂಡ ತುಂಬ ದೊಡ್ಡದಾಗಿ ಪ್ರಚಾರ ಮಾಡ್ಕೊಳ್ತಾನೆ ಬಂದರು. ಸೊ ಹಾಗಾಗಿ ಈ ಸಿನಿಮಾ ಮೇಲೆ ಇದ್ದ ನಿರೀಕ್ಷೆ ಮತ್ತು ಭರವಸೆ ಅಷ್ಟು ದೊಡ್ಡ ಮಟ್ಟದ ಒಂದು ಓಪನಿಂಗ್, ಅಂದರೆ ಈ ಸಿನಿಮಾಗೆ ಏನೋ ಹಂಗಾಗುತ್ತೆ ಹಿಂಗಾಗುತ್ತೆ, ತುಂಬ ದೊಡ್ಡ ಸ್ಟಾರ್ಸ್ ಆ ಥರದ್ದೆಲ್ಲ. ರಾಜ್ ಬಿ ಶೆಟ್ಟಿ ಅವರ ವಿಚಾರಕ್ಕೆ ಬರೋ ಥರದ್ದಾದರೆ ಅವರ ಸಿನಿಮಾಗಳು ಸೂ ಫ್ರಮ್ ಸೋ ನಂತರ, ಅಂದರೆ ನಾನು ಸೂ ಫ್ರಮ್ ಸೋ ನೋಡಿದ ಮೇಲೆ, ಅಥವಾ ರಕ್ಕಸಪುರದವಳು ಇದೇ ವರ್ಷ ರಿಲೀಸ್ ಆದಂಥ ಸಿನಿಮಾ, ಅವರ ಮೇಲೆ ಇರುವಂತಹ ನಂಬಿಕೆ ಮತ್ತು ಭರವಸೆ, ಮತ್ತು ಅವರ ಒಂದು ಮಾತು, ಅವರ ಒಂದು ಪ್ರಚಾರ ಮಾಡುವಂಥ ರೀತಿ, ಅದರ ಮೇಲಿರುವಂತಹ ನಂಬಿಕೆ ಮೇಲೆ ಕರಾವಳಿಗೆ ಜನ ಬಂದಿದ್ದಾರೆ. ಆ ಜನ ಬರುವಿಕೆಯ ಜೊತೆಗೆ ಅದನ್ನು ವಿಶ್ವಾಸದಿಂದ ಸ್ವೀಕರಿಸಿದ್ದಾರೆ. ಅದೇ ವಿಶ್ವಾಸದಲ್ಲಿ ಸಿನಿಮಾ ಮುನ್ನುಗ್ತಾ ಇದೆ. ಗಳಿಕೆಯ ವಿಷಯಕ್ಕೆ ಬರೋ ಥರದ್ದಾದರೆ, ಅಂದರೆ ಸಾಮಾನ್ಯವಾಗಿ ಈ ಥರ ಸಿನಿಮಾಗಳು ಬಂದಾಗ ಆಗುತ್ತೋ ಇಲ್ವೋ ಅನ್ನೋ ಒಂದು ಅಪನಂಬಿಕೆಗಳು ಶುರುವಾಗುವಷ್ಟರ ಮಟ್ಟಿಗೆ ನಾವು ಪ್ರೇಕ್ಷಕರಲ್ಲಿ ಅಥವಾ ಇದರಲ್ಲಿ ಇಂಡಸ್ಟ್ರಿ ಉದ್ಯಮ ವಿಶ್ವಾಸನ ಕಳ್ಕೊಂಡಿರುವಂಥದ್ದು. ಇಂಥ ಹೊತ್ತಲ್ಲಿ ಈ ಸಿನಿಮಾ 5 ದಿನಕ್ಕೆ, ಅಂದರೆ ನಾನು ವೀಕೆಂಡ್ ಕಲೆಕ್ಷನ್ಸ್ ಅದನ್ನು, ಅಂದರೆ ಪ್ರೀಮಿಯರ್ ಶೋಗಳಿಂದ ಲೆಕ್ಕ ಹಾಕೋ ಥರದ್ದಾದರೆ ಭಾನುವಾರ ಸಂಜೆಗೇ ಈ ಸಿನಿಮಾ 4 ಕೋಟಿ ಪ್ಲಸ್ ಒಂದಷ್ಟು ಲಕ್ಷಗಳನ್ನು ಗಳಿಸಿರುವಂಥದ್ದು, ಅಂದರೆ ಓವರಾಲ್ ಗ್ರಾಸ್ ಕಲೆಕ್ಷನ್. ಅದರ ನಂತರ ನಿನ್ನೆ ಸೋಮವಾರ ವೀಕೆಂಡ್ ಏನೋ ಚೆನ್ನಾಗಾಯಿತು, ವೀಕ್ ಡೇಸಲ್ಲಿ ಏನಾಗ್ಬೋದು ಅನ್ನೋದು. ನಿನ್ನೆ ಸಂಜೆ, ಅಂದರೆ ವೀಕ್ ಡೇಸ್ಗಳಲ್ಲಿ ಸಂಜೆ ಹೊತ್ತು ತುಂಬ ಚೆನ್ನಾಗಿ ಟಿಕೆಟ್ಸ್ ಬುಕಿಂಗ್ ಆಗ್ತಾಯಿದೆ. ಸಿನಿಮಾಗೆ ಜನ ಬರ್ತಿದ್ದಾರೆ, ನೋಡ್ತಿದ್ದಾರೆ, ಕೊಂಡಾಡ್ತಿದ್ದಾರೆ. ಆ್ಯಂಡ್ ವಿಶೇಷವಾಗಿ ಮೊದಲನೇ ದಿನ ಶುಕ್ರವಾರ ನಾನು ಈ ಸಿನಿಮಾಗೆ ಹೋದಾಗ, ಒಂದು ಸಾಮಾನ್ಯ ಥಿಯೇಟ್ರಿಗೆ ಹೋದಾಗ, ಅಥವಾ ಒಂದು ನಾರ್ಮಲ್ ಏರಿಯಾದಲ್ಲಿ ಒಂದು ಥಿಯೇಟ್ರಿಗೆ ಹೋದಾಗ ಆಲ್ಮೋಸ್ಟ್ 40-50% ಅಷ್ಟು ಜನ ಸಿನಿಮಾಗೋಸ್ಕರ ಬಂದಿದ್ದರು. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಅಂದರೆ ಕನ್ನಡ ಸಿನಿಮಾ ನೋಡುಗರ ಸಂಖ್ಯೆ ಹಾಗೇ ಇದೆ. ಒಳ್ಳೆಯ ಸಿನಿಮಾ ಮಾತ್ರ ಅಗತ್ಯ ಇದೆ. ಅದನ್ನು ಪದೇ ಪದೇ ಪ್ರೇಕ್ಷಕರು ಸಾಬೀತು ಮಾಡ್ತಲೇ ಇರ್ತಾರೆ. ದೊಡ್ಡ ಪ್ರಚಾರ, ಅಬ್ಬರದ ಪ್ರಚಾರ, ಹಾಗೆ ಹೀಗೆ ಅದು ಯಾವುದೂ ಬೇಕಾಗಿಲ್ಲ. ಅಥವಾ ಪ್ರೇಕ್ಷಕರ ಮೇಲೆ ಒತ್ತಾಯಪೂರ್ವಕವಾಗಿ ನಮ್ಮದು ಚೆನ್ನಾಗಿದೆ, ಬನ್ನಿ ನಾವೇನೋ ಅದ್ಭುತ ಮಾಡಿದ್ದೀವಿ, ಆದರೆ ನೀವೇ ಬರ್ತಾ ಇಲ್ಲ ಥಿಯೇಟ್ರಿಗೆ, ಅಥವಾ ನೀವು ನಮ್ಗೆ ಕೈ ಹಿಡಿತಾ ಇಲ್ಲ ಅನ್ನೋ ಒಂದು ದೂಷಣೆ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಪ್ರೇಕ್ಷಕರಿಗೆ ಹೆವಿ ಆಗಿದೆ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಯಾವುದೇ ಆ ಥರದ್ದು ಬನ್ನಿ ಇದು ತುಂಬ ಅದ್ಭುತವಾಗಿದೆ ಅನ್ನೋದು ಯಾವುದೂ ಇಲ್ಲದೆ, ಒಂದು ನಾರ್ಮಲ್ ಪ್ರಚಾರ, ಒಂದು ರೀಚ್ ಮಾಡೋದಕ್ಕೆ ಏನು ಮಾಡಬೇಕು ಆ ಒಂದು ಕೆಲಸಗಳನ್ನಷ್ಟೇ ಮಾಡ್ಕೊಂಡು ಬಂದಂತಹ ಕರಾವಳಿಗೆ
ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ, ಒಳ್ಳೆಯ ಗಳಿಕೆಯೂ ಆಗ್ತಾ ಇದೆ. ಇವತ್ತಿನ ಈ ಒಂದು ಸಿನಿಮಾದ ಸ್ಪೀಡು, ಗಳಿಕೆಯನ್ನು ನೋಡ್ತಿರೋ ತರ್ತಾದರೆ ಮೊದಲನೇ ವಾರದಲ್ಲೇ ಈ ಸಿನಿಮಾಗೆ ಹಾಕಿರುವಂತಹ ಬಂಡವಾಳ ಮೇ ಬಿ 3/4% ರಿಕವರ್ ಆಗೇ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ. ಯಾಕೆಂದರೆ ಈ ಸಿನಿಮಾಗೆ ಪ್ರೇಕ್ಷಕರಿಂದ ವ್ಯಕ್ತವಾಗ್ತಿರೋ ಪ್ರತಿಕ್ರಿಯೆಗಳು ಮತ್ತು ಥಿಯೇಟ್ರಿಗೆ ನೋಡಬೇಕು ಅಂತ ಬರ್ತಿರುವಂತಹ ಜನಸಮೂಹ ಹೆಚ್ಚಾಗ್ತಲೇ ಇದೆ. ಅಂದರೆ ಕಂಬಳದ ವಿಷಯವನ್ನು, ಕರಾವಳಿಯ ವಿಷಯವನ್ನು ತುಂಬ ಅಚ್ಚುಕಟ್ಟಾಗಿ ಆ ಒಂದು ಪರಿಸರವನ್ನು ಮತ್ತು ಮಾಸ್ ಎಲಿವೇಷನನ್ನು ಕಟ್ಕೊಟ್ಟಿರುವಂತಹ ಸಿನಿಮಾ ಇದಾಗಿದೆ. ಅದೇ ನಾನೇ ಈ ಸಿನಿಮಾ ನೋಡಿದಾಗ ಒಂದಷ್ಟು ಲಾಜಿಕ್ಗಳ ವಿಚಾರಕ್ಕೆ ನಾನು ಪ್ರಶ್ನೆ ಮಾಡಿದ್ದೆ. ಹೌದು, ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಬಗೆಯಲ್ಲಿ ಈ ಸಿನಿಮಾ ಕಾಣಿಸ್ತಾ ಇದೆ. ಇದೆಲ್ಲವೂ ಹೊರತಾಗಿ ಪ್ರೇಕ್ಷಕನಿಗೆ ಇದು ರುಚಿಸ್ತಾ ಇದೆ ಅನ್ನೋದೇ ಖುಷಿಯ ಸಂಗತಿ. ಸೊ ಪ್ರೇಕ್ಷಕರ ಮುಂದೆ ಯಾವ ವಿಮರ್ಶೆಗಳು, ಯಾವ ಒಂದು ಪ್ರತಿಕ್ರಿಯೆಗಳು ಯಾವುದೂ ನಿಲ್ಲೋದಿಲ್ಲ. ಪ್ರೇಕ್ಷಕನೇ ಅಲ್ಟಿಮೇಟು, ಸಿನಿಮಾನೇ ಎಲ್ಲದಕ್ಕಿಂತ ದೊಡ್ಡದು, ಪ್ರೇಕ್ಷಕನೇ ಅದಕ್ಕಿಂತ ದೊಡ್ಡವ ಅನ್ನೋದು ನನ್ನ ಅಭಿಪ್ರಾಯ. ಸೊ ಕರಾವಳಿ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಿದೆ. ಈ ವರ್ಷದ ಗೆಲುವಲ್ಲಿ ಈ ಒಂದು ಸಿನಿಮಾ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅನ್ನೋದು ಹೆಮ್ಮೆಯ ಸಂಗತಿ. ಸೊ ಎಲ್ಲರೂ ಇನ್ನೂ ಯಾರು ಕರಾವಳಿ ಸಿನಿಮಾನ ನೋಡಿಲ್ವೋ ದಯವಿಟ್ಟು ಥಿಯೇಟ್ರ್ಗಳಿಗೆ ಹೋಗಿ ಸಿನಿಮಾನ ನೋಡಿ. ಆ್ಯಂಡ್ ಈ ಸಿನಿಮಾ ವಿಚಾರಕ್ಕೆ ಒಂದಷ್ಟು ವಿಶೇಷ ಸಂದರ್ಶನಗಳನ್ನು ಮಾಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಯಾಕೆಂದರೆ ಈ ಸಿನಿಮಾಗಾಗಿ ಕೆಲಸ ಮಾಡಿರುವಂತಹ ತಂತ್ರಜ್ಞರ ಕೈಚಳಕ ಅದ್ಭುತವಾಗಿದೆ. ಆ್ಯಂಡ್ ಇದೆಲ್ಲವೂ ಭವಿಷ್ಯವಾಗಿ ಕಾಣಿಸ್ತಾ ಇದ್ದಾರೆ. ಮುಂದೆ ಉದ್ಯಮದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಈ ಕೈಗಳು ಕೆಲಸ ಮಾಡುವಂತಹ ಒಂದು ಭರವಸೆಯನ್ನು ಈ ಸಿನಿಮಾ ಮೂಲಕ ಸೃಷ್ಟಿಸಿದೆ. ಸೊ ಅದನ್ನು ಮಾಡುವಂಥ ಒಂದು ಪ್ರಯತ್ನ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಿಮಗೋಸ್ಕರ ನಾನು ನಿಮ್ಮ ಮುಂದೆ ತಂದಿಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದು ಕರಾವಳಿ ಸಿನಿಮಾದ ಈ ಒಂದು ಲೆಕ್ಕಾಚಾರ. ಅಂದರೆ ನನಗೆ ಇದು ಹೀಗಾಗುತ್ತೆ ಅನ್ನೋ ಒಂದು ನಿರೀಕ್ಷೆ ಸ್ವತಃ ಇರಲಿಲ್ಲ. ಆದರೆ ಇವತ್ತು ಆ ಸಿನಿಮಾ ತಗೊಳ್ತಿರೋ ರೀತಿ, ಪ್ರೇಕ್ಷಕರು ಅದನ್ನು ಸ್ವೀಕರಿಸ್ತಿರೋ ರೀತಿ ಖುಷಿಯಾಗಿದೆ. ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಸಕ್ಸಸ್ಫುಲ್ ಸಿನಿಮಾ ಈ ವರ್ಷಕ್ಕೆ ಕರಾವಳಿ ಆಗ್ತಿದೆ ಅನ್ನೋದು ಖುಷಿಯ ಸಂಗತಿ. ಸೊ ನೀವಿನ್ನೂ ಸಿನಿಮಾ ನೋಡಿಲ್ಲ ಅಂದರೆ ಥಿಯೇಟ್ರಿಗೆ ಹೋಗಿ ನೋಡಿ. ಆ್ಯಂಡ್ ಕರಾವಳಿಯ ಬಗ್ಗೆ ಇನ್ನೊಂದಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಸತತವಾಗಿ ಮಾಡ್ತಾ ಇರ್ತೀನಿ. ನಮಸ್ಕಾರ.